ತಮ್ಮ ಬಾಸ್ಗೆ ಬಂದಿರುವಂತಹ ಸಂಕಷ್ಟವನ್ನ ಪಾರು ಮಾಡಲಿಕ್ಕೆ ಹೋಗಿ ನಟ ಧನ್ವೀರ್ಗೆ ಈಗ ಸಂಕಷ್ಟ ಎದುರಾಗಿದೆ. ಜೈಲಿನ ವಿಡಿಯೋ ವೈರಲ್ ಕೇಸ್ನಲ್ಲಿ ಈಗ ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗಿದೆ. ಧನ್ವೀರ್ ವಿರುದ್ಧ ಕೇಸ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕಳೆದ 3 ಗಂಟೆಗಳಿಂದ ಧನ್ವೀರ್ಗೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನು? ಯಾವ ವಿಡಿಯೋಗಳಿಗೆಲ್ಲ ಹರಿದಾಡ್ತಾ ಇದೆಯವಲ್ಲ, ಅಂದರೆ ಈ ಒಂದು ಜೈಲಿನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳ ಮೂಲನೇ ಧನ್ವೀರ್ ಅಂತ ಹೇಳಲಾಗ್ತಾ ಇದೆ. ಅವರೇ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಅನ್ನೋದು ಕೂಡ ಮತ್ತೊಂದು ಆರೋಪವಾಗಿದೆ. ಹೀಗಾಗಿ ಇವರ ವಿರುದ್ಧ ಕೇಸ್ ಆಗಿದೆ. ಆ್ಯಂಡ್ ಪರಪ್ಪನ ಅಗ್ರಹಾರ ಸ್ಟೇಷನ್ನಲ್ಲಿ ಸತತ 3 ಗಂಟೆಗಳಿಂದ ಇವರನ್ನು ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಸೊ ಯಾಕೆಂದರೆ ಜಡ್ಜ್ ಮುಂದೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಸೌಲಭ್ಯ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಈ ಒಂದು ವಿಷಯಗಳನ್ನ ಉಲ್ಲೇಖ ಮಾಡಿದರು. ಟೆರರಿಸ್ಟ್ಗಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ರೇಪಿಸ್ಟ್ ಅಂಥವರು ಅಲ್ಲಿ ರಾಜಾತಿಥ್ಯ ಪಡಿತಾ ಇದ್ದಾರೆ. ನಾವು ಕೇಳ್ತಿರುವಂಥದ್ದೇನು, ಒಂದು ಬೆಡ್ಡು ಜೊತೆಗೆ ಒಂದು ಬೆಡ್ಶೀಟ್, ಚಾದರ್, ಈ ಒಂದು ಅಂಶವನ್ನು ಉಲ್ಲೇಖ ಮಾಡಿದರು ದರ್ಶನ್ ಪರ ವಕೀಲರು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋಗಳು ಕೂಡ ವೈರಲ್ ಆಗಿದ್ದಾವೆ. ಎಲ್ಲೋ ಒಂದು ಕಡೆ ಅದನ್ನು ಪ್ರೂವ್ ಮಾಡಲಿಕ್ಕೆ, ಅಂದರೆ ಅವರ ಪಾಯಿಂಟನ್ನು ಪ್ರೂವ್ ಮಾಡಲಿಕ್ಕೆ ಈ ವಿಡಿಯೋಗಳನ್ನ ನಟ ಧನ್ವೀರ್ ಅವರೇ ಹರಿಬಿಟ್ಟಿದ್ದಾರೆ, ವೈರಲ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಸ್ಟೇಷನ್ನಲ್ಲಿ ವಿಚಾರಣೆಗೆ ಅವರು ಬಂದಿದ್ದರು. ವಿಚಾರಣೆ ನಡೀತಾ ಇದೆ. 3 ಗಂಟೆಗಳಿಂದ ಸತತವಾಗಿ ಅವರನ್ನು ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ ಈ ಒಂದು ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ. ಸೊ ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಇನ್ನಷ್ಟೇ ಅದರ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ. ಬಟ್ ಯಾವೆಲ್ಲ ವಿಡಿಯೋಗಳು ವೈರಲ್ ಆಗಿತ್ತೋ, ಅಂದರೆ ಖೈದಿಗಳಿರ್ಬೋದು, ರೇಪಿಸ್ಟ್ ಜೊತೆಗೆ ಟೆರರಿಸ್ಟ್, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಈತನಿಗೂ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲಲ್ಲಿ ಮ್ಯಾನ್ಯುಲಲ್ಲಿ ಇಲ್ಲದೆ ಇರುವಂಥ ವಸ್ತುಗಳನ್ನೆಲ್ಲ ಅವರು ಬಳಕೆ ಮಾಡ್ತಿದ್ದಾರೆ, ಬಳಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ಬೇಸಿಕ್ ಅಮ್ಯುನಿಟೀಸ್, ಬೇಸಿಕ್ ಫೆಸಿಲಿಟೀಸ್ ಜೈಲ್ ಮ್ಯಾನ್ಯುಲ್ನಲ್ಲಿ ಏನಿದೆ, ಏನು ಲಿಸ್ಟ್ ಆಗಿದೆ, ಅದನ್ನು ನಮ್ಮ ಕಕ್ಷಿದಾರರಿಗೆ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ಯಾವೆಲ್ಲ ಪಾಯಿಂಟ್ಗಳನ್ನ ಅವರು ಮೆನ್ಷನ್ ಮಾಡಿದ್ರು, ಆ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದಾವೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಹಾಗಿದ್ರೆ ಅಕಸ್ಮಾತ್ ಏನಾದರೂ ಈ ವಿಡಿಯೋ ವೈರಲ್ ಕೇಸಲ್ಲಿ ಧನ್ವೀರ್ ಅವರ ಕೈವಾಡ ಇದೆ ಅನ್ನೋದು ಸಾಬೀತಾಯಿತು ಅಂತಾದರೆ ಸಂಕಷ್ಟ ಎದುರಾಗುತ್ತಲ್ವಾ? ಹಾಗಿದ್ರೆ ಮುಂದಿನ ನಡೆ ಏನು ಅಂತ? ರಾಹುಲ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಧನ್ವೀರ್ ಅವರನ್ನ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು. ಏನ್ ವಿಡಿಯೋ ವೈರಲ್ ಆಗಿದೆ, ಆ ವಿಡಿಯೋ ವೈರಲ್ ಆಗಿದ್ದಕ್ಕೂ ಕೂಡ ಧನ್ವೀರ್ಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಸಿಸಿಬಿ ಅಧಿಕಾರಿಗಳು ಧನ್ವೀರ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ವೈರಲ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಆಗಿರ್ಬೋದು ಅಥವಾ ಅವರ ಫೋನ್ ನಲ್ಲಿ ಯಾವ್ದಾದ್ರು ಖೈದಿಗಳ ವಿಡಿಯೋ ಆಗಿರ್ಬೋದು ಪತ್ತೆ ಆಗಿಲ್ಲ. ಸೊ ಹಾಗಾಗಿ ಪೊಲೀಸರು ಒಂದಷ್ಟು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನ ಅನ್ವಯ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಧನ್ವೀರ್ ಅವರನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಧನ್ವೀರ್ ಅವರ ಮೇಲೆ ಅನುಮಾನವನ್ನ ಪಡೋದಕ್ಕೆ ಏನ್ ಕಾರಣ ಅನ್ನೋದೇ ಒಂದು ದೊಡ್ಡ ವಿಚಾರ. ಯಾಕೆಂತಂದ್ರೆ ಧನ್ವೀರ್ ಅವರ ಕೈವಾಡ ಇದೆಯಾ ಈ ಒಂದು ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಉತ್ತರ ಗೊತ್ತಾಗ್ಬೇಕಾಗಿದೆ. ಪೊಲೀಸರು ಕೂಡ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಯಾವ ನಂಬರ್ ಇಂದ ವಿಡಿಯೋ ವೈರಲ್ ಆಯ್ತು, ಜೊತೆಗೆ ಫಸ್ಟ್ ಯಾರಿಗ್ ಹೋಯ್ತು ಆ ವಿಡಿಯೋ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಬೇಕಾದಂತಹ ಕನಿಷ್ಠ ಫೆಸಿಲಿಟಿ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಜೈಲಿನಲ್ಲಿ ಕೆಲ ಖೈದಿಗಳು ರಾಜಾರೋಷವಾಗಿ ತಮ್ಗೆ ಬೇಕಾದಂತಹ ಸೌಲಭ್ಯಗಳನ್ನ ತಾವೇ ಒದಗಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಜೈಲಿನ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಈ ರೀತಿಯ ವಿಡಿಯೋ ವೈರಲ್ ಆಯ್ತಾ ಅನ್ನೋದ್ರ ಒಂದು ಅನುಮಾನ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಧನ್ವೀರ್ ಅವರನ್ನ ವಶಕ್ಕೆ ಪಡ್ಕೊಂಡು ಜೊತೆಗೆ ಅವರ ಮೊಬೈಲ್ ಫೋನ್ ಅನ್ನ ಕೂಡ ಈಗಾಗಲೇ ಪರಿಶೀಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಮತ್ತೆ ಏನಾದ್ರೂ ಅಗತ್ಯ ಬಿದ್ದಲ್ಲಿ ವಿಚಾರಣೆಗೆ ಬರಬೇಕು ಅಂತ ಆದ್ರೆ ನೀವು ವಿಚಾರಣೆಗೆ ಬರಬೇಕು, ಜೊತೆಗೆ ಪೊಲೀಸರ ತನಿಖೆಗೆ ಸಹಕರಿಸಬೇಕು ಅಂತ ಕೂಡ ಅವರಿಗೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಾಹುಲ್, ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.